ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಾದಾಟ ನೋಡಿದ್ವಿ. ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಕೆಎನ್ ರಾಜಣ್ಣ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿದ್ದನ್ನ ಡಿಕೆಶಿ ಆಪ್ತ ಪ್ರಶ್ನಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಕುಣಿಗಲ್ ರಂಗನಾಥ್ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ. ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಜೋರು ಧ್ವನಿಯಲ್ಲೇ ಈ ವಿಷಯ ಪ್ರಸ್ತಾಪಿಸಿದ್ರು ರಂಗನಾಥ್. ಮಧುಗಿರಿ ಕ್ಷೇತ್ರಕ್ಕೆ ನೀವು 100 ಕೋಟಿ ಅನುದಾನ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಡ್ತಾ ಇಲ್ಲ ಅಂತ ರಂಗನಾಥ್ ಪ್ರಶ್ನೆ ಮಾಡಿದ್ದಾರೆ. ಅನುದಾನ ಹೆಚ್ಚು ಕಡಿಮೆ ಆದ್ರೆ ಪರಿಶೀಲಿಸೋಣ ಅಂತ ಸಿಎಂ ಉತ್ತರ ಕೊಟ್ಟರು. ಯಾರಿಗೂ ಅನುದಾನ ಕಡಿತ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿಎಂ ಮಾತು ಕೇಳಿ ಮತ್ತೆ ಎದ್ದು ನಿಂತ ಕುಣಿಗಲ್ ಶಾಸಕ ರಂಗನಾಥ್, ನನ್ನ ಕ್ಷೇತ್ರಕ್ಕೆ 1,000 ಕೋಟಿ ಅನುದಾನ ಕೊಡಲಾಗಿತ್ತು, ಆದರೆ ಅದನ್ನ ಕೂಡ ತಡೆ ಹಿಡಿಯಲಾಗಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ಸಮಜಾಯಿಷಿ ಕೊಟ್ಟು ಶಾಸಕರಿಗೆ ಸಮಾಧಾನ ಮಾಡಿದ್ರು ಸಿಎಂ. ಕುಣಿಗಲ್ ತಾಲೂಕು ಮಾನ್ಯ ಸಭಾಧ್ಯಕ್ಷರೇ, 20 ಜನ ರೈತರಿಗೆ ಮಾತ್ರ ಅಲ್ಪಾವಧಿ ಸಾಲ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ನನ್ನ ತಾಲೂಕಲ್ಲಿ 4 ಲಕ್ಷ ಪಾಣಿ ಇದೆ. ಸುಮಾರು 1 ಲಕ್ಷ ಜನ ರೈತರಿದ್ದಾರೆ. ಕೇವಲ ಅಲ್ಪಾವಧಿಯಲ್ಲಿ 20 ಜನಕ್ಕೆ ಮಾತ್ರ ಸಾಲ ಕೊಟ್ರೆ ಯಾವ ಕಾರಣಕ್ಕೋಸ್ಕರ ಈ DCC ಬ್ಯಾಂಕು ಮತ್ತು ಇನ್ನಿತರದ್ದು ಬೇಕು? ಇವತ್ತು ನಬಾರ್ಡಿಂದ ಸಾಲ ಬರುತ್ತೆ ಅಂತಂತಾರೆ, ಅದನ್ನು ಸಹ ತಾನೇ ಟ್ಯಾಕ್ಸ್ ಪೇಯ್ಡ್ ಮನಿ ಅಲ್ವೇ? ಅದು ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗಲಿ ಇದು ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು, ರೈತರ ರಕ್ಷಣೆಗೆ ಬರಬೇಕಾಗಿದೆ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷ? ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ವರ್ಷ 24-25ರಲ್ಲಿ 5,600 ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು. ನಾವು ಬಂದಿದ್ದು ಕಡಿಮೆ ಆದದ್ದು 2,185 ಕೋಟಿ, 185 ಕೋಟಿ, 3,415 ಕೋಟಿ ಮಾತ್ರ ಬಂದದ್ದು. ಸೊ ಹಾಗಾಗಿ ಆ ಪ್ರಪೋರ್ಷನೇಟ್ ಆಗಿ ಕಡಿಮೆ ಆಗಿದೆ ಸಾಲ. ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು. ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು. ಮಧುಗಿರಿನಲ್ಲಿ 26% SC ಜನಾಂಗದವ್ರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC ಜನಾಂಗದವ್ರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ಈ ವರ್ಷ ಇದು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಈಗ ರಂಗನಾಥ್ ಹೇಳಿದಿರಲ್ಲ ಸರ್, ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಅನುದಾನ ತಾರತಮ್ಯ ವಿರುದ್ಧ ನನ್ನ ಕ್ಷೇತ್ರಕ್ಕೆ ಆದ ಅನ್ಯಾಯದ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದೀನಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಮಾತಾಡಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಅನ್ಯಾಯವಾಗ್ತಾ ಇದ್ರೆ ಹೇಗೆ ಸಹಿಸಿಕೊಂಡಿರ್ಲಿ, ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೆ ಸದನದಲ್ಲಿ ಅದನ್ನ ನಾನು ಪ್ರಸ್ತಾಪಿಸಿದೆ. ಸಿಎಂ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಇದು ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ. ಸದನದಲ್ಲಿ ಮಾತಾಡಿದ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜೊತೆ ಮಾತಾಡಿದ್ದಾರೆ. ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ ಕಪಿಮುಷ್ಟಿಯಲ್ಲಿ ಸಂಘ ಸಂಸ್ಥೆಗಳು ಕೆಲವರ ಕೈಲಿದೆ. ಆ ರಾಜಕೀಯದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ರೈತರುಗಳು ಅನಾಥರಾಗಬಾರ್ದು ಅನ್ನೋದಕ್ಕೋಸ್ಕರ ಈ ಪ್ರಶ್ನೆ ತೆಗೆದೆ. ನಾನು ಕೇಳ್ತಿರೋದು, ಇದು ನಬಾರ್ಡಿಂದ ಬರೋಂಥ ಹಣ ಯಾರ್ದದು? ಟ್ಯಾಕ್ಸ್ ಪೇಯ್ಡ್ ಮನಿ. ಅದಕ್ಕೆ ಒಂದು ಮಾನಿಟರಿ ಇದು ವ್ಯವಸ್ಥೆ ಬೇಕಲ್ಲ. ಸರ್ಕಾರದವರ ಮಧ್ಯಸ್ಥಿಕೆ ಬರಲಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಗಮನಕ್ಕೆ ತಂದಿದ್ದೇನೆ. ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಾನೂನು ಚೌಕಟ್ಟಲ್ಲಿ ತರ್ಬೋದು ಅನ್ನೋದನ್ನು ಭರವಸೆ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ನಾನು ಕೂಗು ಇದ್ದೇ ಇರುತ್ತೆ. ಇದು ರೈತರಿಗೋಸ್ಕರ. ಹೈಕಮಾಂಡರು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಕಾದು ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳೋ ಮಾತು.
ವಿರೋಧ ಪಕ್ಷದವರು ತನ್ನ ಸ್ವಂತ ರಾಜಕೀಯದ ಲಾಭಕ್ಕೋಸ್ಕರ ಅದನ್ನು ರೈತರನ್ನು ಮರೆತುಬಿಟ್ಟು ವ್ಯವಸ್ಥೆಯಲ್ಲಿ ಈ ಥರ ಹೇಳೋಂಥದ್ದು ತಪ್ಪು. ಈ ಥರ ಮಾತನಾಡಬಾರ್ದು. ಅವರು ರೈತರ ವಿಚಾರಕ್ಕೆ ನನ್ನ ಪೂರಕವಾಗಿ ಸಹಾಯ ಮಾಡಬೇಕಾಯಿತು. ಯಾವ ರೀತಿ ಸರ್ಕಾರ ಮಾನಿಟ್ರ್ ಮಾಡಿ ಇದನ್ನು ತಾರತಮ್ಯ ಇಲ್ಲದಲ್ಲೇ ಹಂಚುವಂಥ ವಿಚಾರಕ್ಕೆ ಅವ್ರು ಕೊಡಿ ಅಂತ ಕೇಳಬೇಕಾಯಿತು. ಅದು ಬಿಟ್ಬಿಟ್ಟು ಇವತ್ತು ವಿರೋಧ ಪಕ್ಷದವರು ಅದನ್ನು ಅಸ್ತ್ರವಾಗಿ ಬಳಸ್ಕೊಳೋದು ತಪ್ಪು ಅಂತ ಹೇಳ್ತೇನೆ ನಾನು. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದರ್ಮನೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ನಿಮ್ಮ ಮಾತಾಡಿಸ್ತೀನಿ, ಅದಕ್ಕೂ ಮುಂಚೆ ಆನಂದ ಮಾತಾಡಿಸ್ಬಿಡ್ತೀನಿ. ಆನಂದ, ಜೋರು ಧ್ವನಿಯಲ್ಲೇ ರಂಗನಾಥ್ ತಮ್ಮ ಅಸಮಾಧಾನ ಹೊರ ಹಾಕಿದ್ರು. ಏನು ಹೇಳಿದ್ರು ಸದನದಿಂದ ಆಚೆ ಬಂದು? ಇವತ್ತು ವಿಧಾನಸಭೆ ಕಲಾಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಡಾಕ್ಟರ್ ರಂಗನಾಥ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಅವರು ಪ್ರಶ್ನೆ ಮಾಡಿರ್ತಕ್ಕಂಥ ವಿಚಾರ DCC ಬ್ಯಾಂಕ್ಗಳಿಂದ ರೈತರಿಗೆ ಕೊಡ್ತಾ ಇರತಕ್ಕಂಥ ಕೃಷಿ ಸಾಲದ ಬಗ್ಗೆ. ಇದು ಕೇವಲ ಒಂದು ಕ್ಷೇತ್ರ ಅಥವಾ ಇನ್ನೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬದಲಾಗಿ DKC ಮತ್ತು CM ಬಡದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರ ಮಧ್ಯೆ ಇರತಕ್ಕಂಥ ವೈರುಧ್ಯ ಇದು. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ಕೃಷಿ ಸಾಲ ನೀಡ್ತಕ್ಕಂಥದ್ದು DCC ಬ್ಯಾಂಕು. ಈ DCC ಬ್ಯಾಂಕ್ ಎಲ್ಲಿಂದ ಹಣ ಬರುತ್ತೆ? ಅದಕ್ಕೊಂದು ಒಂದು ಸಿಸ್ಟಮ್ ಇದೆ. ಅಂದರೆ ಕೇಂದ್ರ ಸರ್ಕಾರ ನಬಾರ್ಡಿಗೆ ಕೊಡುತ್ತೆ, ನಬಾರ್ಡ್ ಮೂಲಕ ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ, ಅಪೆಕ್ಸ್ ಬ್ಯಾಂಕ್ಗಳಿಗೆ ಬರುತ್ತೆ, ಅಪೆಕ್ಸ್ ಬ್ಯಾಂಕಿಂದ ನೇರವಾಗಿ DCC ಬ್ಯಾಂಕ್ ಹೋಗುತ್ತೆ, DCC ಬ್ಯಾಂಕಿಂದ ರಾಜ್ಯದಲ್ಲಿರ್ತಕ್ಕಂಥ ಏನು ರೈತರಿಗೆ ಕೃಷಿ ಸಾಲವನ್ನು 0% ಬಡ್ಡಿ ದರದಲ್ಲಿ ಅದನ್ನು ವಿತರಣೆ ಮಾಡಲಾಗುತ್ತೆ. ಯಾರು DCC ಬ್ಯಾಂಕ್ ಚುಕ್ಕಾಣಿ ಹಿಡಿದಿರ್ತಾರೋ ಅವರು ತಮ್ಮ ಕ್ಷೇತ್ರದಲ್ಲಿ ತಮಗೆ ಬೇಕಾದವರಿಗೆ ಅತ್ಯಂತ ಆಪ್ತರಿಗೆ ಒಂದು ಕೃಷಿ ಸಾಲವನ್ನು ಹೆಚ್ಚು ಪ್ರಮಾಣದಲ್ಲಿ ಮಂಜೂರು ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದೆ. ತುಮಕೂರು ಜಿಲ್ಲೆಯಲ್ಲಿ DCC ಬ್ಯಾಂಕ್ ಅಧ್ಯಕ್ಷರಾಗಿ ರಾಜಣ್ಣವರು ಇದ್ದಾರೆ. ರಾಜಣ್ಣವರು ಹಲವು ವರ್ಷಗಳಿಂದ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಅವರು CM ಬಡದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಮಾಜಿ ಸಚಿವ. ಈಗ ಅನ್ಯಾಯ ಆಗಿದೆ ಅಂತ ಹೇಳಿ ದೊಡ್ಡ ಧ್ವನಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥವ್ರು ಕುಣಗಲ್ನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್. ಇವರು DK ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿದ್ದಾರೆ. DCC ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣವರು ಕೃಷಿ ಸಾಲವನ್ನು ಕೊಡುವ ಸಂದರ್ಭದಲ್ಲಿ ತಮ್ಮ ವಿರೋಧಿ ಪಾಳ್ಯದ ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರ ಕ್ಷೇತ್ರಕ್ಕೆ ಕಡಿಮೆ ಹಣವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮ್ಯಾಟ್ರು, ಸಬ್ಜೆಕ್ಟು. ಸೊ ಅದನ್ನು ಇವತ್ತು ಕುಣಿಗಲ್ ರಂಗನಾಥ್ ಅವರು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಹಾಕಿ, ಯಾಕಂದರೆ ಮುಖ್ಯಮಂತ್ರಿಗಳ ಬಳಿ ಸಹಕಾರ ಇಲಾಖೆ ಇದೆ, ಅವರಿಗೆ ಪ್ರಶ್ನೆ ಹಾಕೋದ್ರ ಮೂಲಕ ನನಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥನ ಗಟ್ಟಿ ಧ್ವನಿಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಕುಣಗಲ್ ರಂಗನಾಥ್ ಅವರು ಮಾಡಿದರು. DCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣವರ ಕ್ಷೇತ್ರವಾಗಿರ್ತಕ್ಕಂಥ ಮಧುಗಿರಿಗೆ ನೂರಾರು ಕೋಟಿ ರೂಪಾಯಿಗಳು ಹೋಗುತ್ತೆ. ಆದರೆ ನನ್ನ ಕ್ಷೇತ್ರಕ್ಕೆ ಕಡಿಮೆ ಮೊತ್ತ ಬರ್ತಾ ಇರೋದ್ರಿಂದ ನಾನು ಪ್ರಶ್ನೆ ಮಾಡ್ತೀನಿ. ಒಂದು ಸಿಸ್ಟಮ್ ಬರಬೇಕು, ಒಂದು ಬದಲಾವಣೆ ಬರಬೇಕು, ಒಂದು ಮಾನಿಟರಿಂಗ್ ಆಗಲೇಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಪ್ರಶ್ನೆ ಮಾಡಿದೆ ಅಂತಕ್ಕಂಥ ಮಾತನ್ನು ಇವತ್ತು ರಂಗನಾಥರು ಹೇಳ್ತಾರೆ. ನಿಜವಾಗಲೂ ಕೂಡ ಅದು ಸತ್ಯ. ಯಾಕೆಂದರೆ ಎಲ್ಲೋ ಒಂದು ಕಡೆ ರಾಜಣ್ಣವರು ತಮ್ಮ ಕ್ಷೇತ್ರಕ್ಕೆ ಹೆಚ್ಚು ಲಾಭ ಮಾಡಿಕೊಂಡು ತಮ್ಮ ವಿರೋಧಿ ಪಾಳ್ಯದಲ್ಲಿರ್ತಕ್ಕಂಥ ಶಾಸಕರ ಕ್ಷೇತ್ರಕ್ಕೆ ಕಡಿಮೆ ಮೊತ್ತ ಕೊಟ್ಟಿರುವಂಥ ಕಾರಣಕ್ಕಾಗಿ ದಾಖಲೆ ಸಹಿತ ಸಹಕಾರ ಸಚಿವರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳುವ ಪ್ರಯತ್ನ ಮಾಡಿದ್ರು. ಮುಖ್ಯಮಂತ್ರಿಗಳೇ ಈ ರಾಜಕಾರಣದ ಒಟ್ಟಾರೆ ಎಲ್ಲ ವ್ಯವಸ್ಥೆಗೆ ಗೊತ್ತಾದಂಥ ಕಾರಣಕ್ಕಾಗಿ ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂಥ ಸಮಾಧಾನಕರವಾಗಿರ್ತಕ್ಕಂಥ ಉತ್ತರ ಕೊಟ್ಟರು. ಆದರೂ ಕೂಡ ಆಕ್ರೋಶಭರಿತವಾಗಿ ಕುಣಿಗಲ್ ರಂಗನಾಥ್ ಅವರ ಹೇಳಿರ್ತಕ್ಕಂಥ, ಅಂದರೆ ಅವರು ಪ್ರಸ್ತಾಪ ಮಾಡಿದ್ದನ್ನು ಅವರಿಗೆ ವಾಪಸ್ ಹೇಳುವಂಥ ಪ್ರಯತ್ನ ಮಾಡಿದ್ರು. ಆಕ್ರೋಶಭರಿತವಾಗಿ ಮಾತಾಡಿದ್ದಾರೆ, ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರಾಜಣ್ಣ ವರ್ಸಸ್ ರಂಗನಾಥ್ ಮಧ್ಯೆ ಇರತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ವೈರುಧ್ಯದ ಕಾರಣಕ್ಕಾಗಿ ಕೃಷಿ ಸಾಲ ನೀಡಿಕೆಯಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಅಂತಕ್ಕಂಥನ ಸದನದಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ತಮಗಿರ್ತಕ್ಕಂಥ ಗಟ್ಟಿಯಾದಂಥ ವಿರೋಧವನ್ನು ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನವನ್ನು ಕುಣಗಾಲ್ ರಂಗನಾಥ್ ಅವರು ಮಾಡಿದ್ರು. ಆ ಮೂಲಕ ಕೇವಲ ಮುಖ್ಯಮಂತ್ರಿಗಷ್ಟೇ ಅಲ್ಲ, ಬದಲಾಗಿ DCC ಬ್ಯಾಂಕ್ ಅಧ್ಯಕ್ಷರು ಆಗಿರ್ತಕ್ಕಂಥ ಶಾಸಕರು ಆಗಿರ್ತಕ್ಕಂಥ ರಾಜಣ್ಣವರಿಗೆ ಟಾಂಗ್ ಕೊಡ್ತಕ್ಕಂಥದ್ದು, ಮುಖ್ಯಮಂತ್ರಿ ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವರಿಂದ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಒಂದು ಅಜೆಂಡಾ ಸೆಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು ಅಂತ ಅನಿಸ್ತಾ ಇದೆ. ಹಾಗಾಗಿ ಇದು ಕೇವಲ ಈಗ ಶಾಸಕರ ಮಧ್ಯೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಅದು ಸದನದಲ್ಲಿ ಪ್ರಸ್ತಾಪ ಆಗೋದ್ರ ಮೂಲಕ ಮುಖ್ಯಮಂತ್ರಿಗಳು ಒಂದು ರೀತಿ ಮುಜುಗರವನ್ನು ಅನುಭವಿಸುವಂಥ ಸನ್ನಿವೇಶ ಕ್ರಿಯೇಟ್ ಆಯಿತು. ಎಸ್, ಧನ್ಯವಾದ ಆನಂದ. ಪ್ರಶಾಂತ್, ಇದು ವೈಯಕ್ತಿಕವಾದ ಅಸಮಾಧಾನನ ಬಣ ಅಂತ ನೋಡ್ಬೋದಾ ಇದನ್ನ? ಅಲ್ಲ, ನಿಶ್ಚಿತವಾಗಿ ಇದರಲ್ಲಿ ಬಣಗಳ ರಾಜಕಾರಣ ಸ್ಪಷ್ಟವಾಗಿ ಅದು ಕಾಣುತ್ತೆ. KN ರಾಜಣ್ಣನವರು ಸಿದ್ದರಾಮಯ್ಯನವರ ಅತ್ಯಂತ ಪರಮಾಪ್ತರು, ಕುಣಿಗಲ್ ರಂಗನಾಥ್ DK ಶಿವಕುಮಾರ್ ಅವರ ಫ್ಯಾಮಿಲಿ ಮೆಂಬರ್ ಕೂಡ ಹೌದು. ಹೀಗಾಗಿ KN ರಾಜಣ್ಣ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು ಅದು ವಿಧಾನಸಭೆಯಲ್ಲಿ, ಅದು ಮುಖ್ಯಮಂತ್ರಿಗಳ ಎದುರಿಗೆ ಇದ್ದದ್ದು. ಬಣಗಳ ರಾಜಕಾರಣ ಸ್ಪಷ್ಟವಾಗಿ ಕಾಣುತ್ತೆ. ಜೊತೆಗೆ ತುಮಕೂರು ಜಿಲ್ಲೆಯ ರಾಜಕಾರಣ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ರಾಜಣ್ಣ ಸ್ವತಃ DK ಶಿವಕುಮಾರ್ ವಿರುದ್ಧ ಭಾಳ ಬಹಿರಂಗವಾಗಿ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಅದೇ ರಾಜಣ್ಣನವರು DCC ಬ್ಯಾಂಕ್ ಅಧ್ಯಕ್ಷರಾಗಿ ಹಣವನ್ನು ಹಂಚಿಕೆ ಮಾಡುವಲ್ಲಿ
ತಾರತಮ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ಕುಣಿಗಲ್ ರಂಗನಾಥ್ ಹೇಳಿದ್ದು. ಇಬ್ಬರ ನಡುವಿನ ಎರಡು ಬಣಗಳ ರಾಜಕಾರಣ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ನನಗನ್ಸುತ್ತೆ ಭಾವನ, ಇದು ಕಳೆದ 2-3 ತಿಂಗಳಿಂದ ಈ ರೀತಿಯ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತವೆ. ಆದರೆ ವಿಧಾನಸಭೆಯಲ್ಲಿ ಕುಣಿಗಲ್ ರಂಗನಾಥ್ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಿದ್ದು, ಮುಖ್ಯಮಂತ್ರಿಗಳು ಅದಕ್ಕೊಂದು ಉತ್ತರವನ್ನು ನೀಡಿದ್ದು, ಮುಂಬರುವ ದಿನಗಳಲ್ಲಿ ನನಗನ್ಸುತ್ತೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಮುಂದಿನ ಬಜೆಟ್ ಅಧಿವೇಶನದವರೆಗೆ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರವನ್ನು ಹಾಗೋ ಹೀಗೋ ತೆಗೆದುಕೊಳ್ಳದೇ ಇದ್ದಲ್ಲಿ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಈ ರೀತಿಯ ಬಣಗಳ ರಾಜಕಾರಣ ಇನ್ನಷ್ಟು ಸ್ಫುಟವಾಗಿ ಸದನದಲ್ಲಿ ಸ್ಫೋಟಗೊಂಡ್ರು ಆಶ್ಚರ್ಯ ಇಲ್ಲ. ಎಸ್ ಧನ್ಯವಾದ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.